ನಮಸ್ಕಾರ ಸ್ನೇಹಿತರೆ. ನೀವು ಭಾರತೀಯ ಸಂಸ್ಕೃತಿಯನ್ನು ಭಾರತದ ದೇಶದ ಉದ್ದಗಲಕ್ಕೂ ಕೂಡ ನೋಡಿದರೆ ಅದರಲ್ಲಿ ಕುಂಭಮೇಳದ ಪ್ರಸ್ತಾವನೆ ಬರುವುದಂತೂ ಖಂಡಿತ. ಹಲವಾರು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ನಾಗಾ ಸಾಧುಗಳು ಒಮ್ಮೆಲೇ ಬಂದು ಲಕ್ಷಾಂತರ ಜನಸಂಖ್ಯೆಯಲ್ಲಿ ಸೇರುತ್ತಾರೆ. ಶಿವ ಆರಾಧಕರಾಗಿ ಇರುವ ನಾಗಾ ಸಾಧುಗಳು ಪ್ರಯಾಗರಾಜದಲ್ಲಿ ನಡೆಯುವ ಕುಂಭಮೇಳದಲ್ಲಿ ಎಲ್ಲರೂ ಕೂಡ ಬಂದು ಸೇರುತ್ತಾರೆ. ಮುಖತುಂಬ ಮೈತುಂಬ ಬೂದಿಯನ್ನು ಬಳಸಿಕೊಂಡಿರುವ ಹಾಗೂ ತಲೆಯ ಜಟೆಯನ್ನು ಶಿವನಂತೆ ಸುತ್ತಿಕೊಂಡಿರುವ ರೂಪದವರು ಆಗಿರುವ ನಾಗಸಾಧುಗಳು ಕುಂಭಮೇಳ ಮುಗಿಯುತ್ತಿದ್ದಂತೆ ಎಲ್ಲಿಗೆ ಹೋಗುತ್ತಾರೆ ಎಂಬ ಕುತೂಹಲದಂತೆ ಯಾರಿಗೂ ಕೂಡ ತಿಳಿದಿರುವುದಿಲ್ಲ. ಇಂದಿನ ವಿಚಾರದಲ್ಲಿ ನಾವು ನಿಮಗೆ ನಾಗಸಾಧುಗಳು ಆಗುವುದು ಹೇಗೆ ಹಾಗೂ ಕುಂಭಮೇಳ ಮುಗಿದ ನಂತರ ಅವರು ಎಲ್ಲಿಗೆ ಹೋಗುತ್ತಾರೆ, ಎಲ್ಲಿಂದ ಬರುತ್ತಾರೆ ಎಂಬುದರ ಕುರಿತಂತೆ ನಾವು ನಿಮಗೆ ವಿವರವಾಗಿ ಹೇಳಲಿದ್ದೇವೆ. ಸ್ನೇಹಿತರೆ, ಮೊದಲಿಗೆ ನಾಗಾಸಾಧುಗಳು ಹೇಗೆ ಆಗುತ್ತಾರೆ ಎಂಬುದರ ಕುರಿತಂತೆ ನಾವು ಮಾತನಾಡಲು ಹೊರಟಿದ್ದೇವೆ. ನಾಗಸಾಧುಗಳು ಆಗಲು ಮೊದಲಿಗೆ ಹಲವಾರು ಪರೀಕ್ಷೆಗಳಿಗೆ ಒಡ್ಡಬೇಕಾಗುತ್ತದೆ. ಸ್ನೇಹಿತರೆ, ನಾಗಸಾಧುಗಳು ಆಗುವರ ಹಿನ್ನೆಲೆ ಏನೆಂಬುದನ್ನು ಮೊದಲಿಗೆ ಪರೀಕ್ಷಿಸಲಾಗುತ್ತದೆ. ನಂತರ ಅವರಿಗೆ ಬ್ರಹ್ಮಚಾರ್ಯದ ಪರೀಕ್ಷೆಯನ್ನು ಕೂಡ ಮಾಡಲಾಗುತ್ತದೆ. ಇದೇ ಸಮಯದಲ್ಲಿ ನಾಗಸಾಧುಗಳು ಆಗಬೇಕೆಂಬ ವ್ಯಕ್ತಿಗೆ ಬ್ರಹ್ಮಚಾರ್ಯ, ಸನ್ಯಾಸ, ವೈರಾಗ್ಯ, ತಪಸ್ಸು, ಧ್ಯಾನ, ಧರ್ಮ ಎಂಬ ದೀಕ್ಷೆಗಳನ್ನು ನೀಡಲಾಗುತ್ತದೆ. ಅಖಾಡದಲ್ಲಿ ಈ ಸಮಯದಲ್ಲಿ 1 ರಿಂದ 12 ವರ್ಷಗಳ ಕಾಲ ಈ ಪ್ರಕ್ರಿಯೆಯಿಂದ ಆತ ಯಶಸ್ವಿಯಾಗಬೇಕಾಗುತ್ತದೆ. ಒಂದು ವೇಳೆ ಆತ ಈ ಪರೀಕ್ಷೆಯಲ್ಲಿ ಯಶಸ್ವಿಯಾದರೆ ಮುಂದಿನ ಕ್ರಮಕ್ಕೆ ಹೋಗಬೇಕಾಗುತ್ತದೆ. ಮುಂದಿನ ಕ್ರಮವೇನೆಂದರೆ ಆತ ಪಿಂಡ ಪ್ರದಾನ ಮಾಡಬೇಕಾಗುತ್ತದೆ. ಪಿಂಡ ಪ್ರದಾನ ಮಾಡಿದ ಮೇಲೆ ಆತನಿಗೆ ಆತನ ಸಂಸಾರದಿಂದ ಹಾಗೂ ಸಮಾಜದಿಂದ ಯಾವುದೇ ಸಂಬಂಧಗಳು ಇರುವುದಿಲ್ಲ. ಈ ಪಿಂಡ ಪ್ರದಾನ ಅರ್ಥವೇನೆಂದರೆ ಆತ ತನ್ನನ್ನು ತಾನೇ ಇಹಲೋಕ ತ್ಯಜಿಸಿದ್ದಾನೆ ಎಂದು ಭಾವಿಸಿಕೊಳ್ಳುವುದು. ಇದಾದ ನಂತರ ಪ್ರಪಂಚದಲ್ಲಿ ಯಾವುದೇ ಸಂಸಾರದ ಬಾಂಧವ್ಯಗಳು ಆತನಿಗೆ ಇರುವುದಿಲ್ಲ. ಆತ ಕೇವಲ ಸಮಾಜದ ಕಾರ್ಯಗಳಿಂದ ಮಾತ್ರ ಸೀಮಿತವಾಗಿರುತ್ತಾನೆ. ಇದಾದ ನಂತರ ಆತನ ಗುರುಗಳು ಆತನಿಗೆ ಹೊಸ ಹೆಸರು ಹಾಗೂ ಹೊಸ ಪರಿಚಯವನ್ನು ನೀಡುತ್ತಾರೆ. ದೀಕ್ಷೆಯನ್ನು ಪಡೆದ ನಂತರ ಆತ ತನ್ನ ಮೈ ಮೇಲೆ ಚಿತೆಯಲ್ಲಿ ಭಸ್ಮವಾದಂತಹ ಬೂದಿಯನ್ನು ಶುದ್ಧೀಕರಿಸಿ ಮೈತುಂಬ ಬಳಿದುಕೊಳ್ಳುತ್ತಾನೆ. ಇದು ಆತನ ದೀಕ್ಷೆ ಪಡೆದ ನಂತರ ಮಾಡಬೇಕಾದಂತಹ ಪ್ರಮುಖ ಕಾರ್ಯಗಳಲ್ಲಿ ಒಂದು. ಇನ್ನು ನಾಗಸಾಧುಗಳು ಭಿಕ್ಷುಕಗಳು ಏನು ತಿನ್ನುತ್ತಾರೆ ಎಂಬ ನಿಮ್ಮ ಕುತೂಹಲಕ್ಕೆ ನಾವು ಉತ್ತರ ನೀಡಲಿದ್ದೇವೆ. ಸ್ನೇಹಿತರೆ, ನಾಗಸಾಧುಗಳು ದಿನಕ್ಕೆ ಒಮ್ಮೆ ಮಾತ್ರ ತಿನ್ನಲು ಅವಕಾಶ ಸಿಗುತ್ತದೆ. ಅವರಿಗೆ 7 ಮನೆಗಳಿಂದ ಭಿಕ್ಷೆ ಎತ್ತಿ ಆಹಾರವನ್ನು ಪಡೆಯಲು ಅಧಿಕಾರ ನೀಡಲಾಗುತ್ತದೆ. ಒಂದು ವೇಳೆ 7 ಮನೆಗಳಿಂದ ಒಂದು ಮನೆಯಲ್ಲಿ ಕೂಡ ಆಹಾರ ಸಿಗದಿದ್ದರೆ ಅವರು ಅಂದು ಉಪವಾಸ ಇರಬೇಕಾದಂತಹ ಪರಿಸ್ಥಿತಿ ಒದಗಿ ಬರುತ್ತದೆ. ಇನ್ನು ನಾಗಸಾಧುಗಳು ಎಲ್ಲಿರುತ್ತಾರೆ ಎಂಬ ನಿಮ್ಮ ಅತ್ಯಂತ ದೊಡ್ಡ ಕುತೂಹಲಕ್ಕೆ ಉತ್ತರಿಸಲು ಹೊರಟಿದ್ದೇವೆ. ಎಲ್ಲರೂ ನಂಬಿರುವ ಪ್ರಕಾರ ನಾಗಸಾಧುಗಳು ಹಿಮಾಲಯ, ಕಾಶಿ, ಗುಜರಾತ ಹಾಗೂ ಉತ್ತರಾಖಂಡ ಪ್ರದೇಶಗಳಲ್ಲಿ ಗುಹೆಗಳಲ್ಲಿ ವಾಸಿಸುತ್ತಾರೆ ಎಂಬುದಾಗಿ ಕೇಳಿಬರುತ್ತದೆ. ಇನ್ನು ಇವರು ಕೇವಲ ಒಂದೇ ಗುಹೆಯಲ್ಲಿ ವಾಸಿಸುವುದಿಲ್ಲ, ಬದಲಾಗಿ ಗುಹೆಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ. ಇನ್ನು ಕೆಲವು ಸಾಧುಗಳು ಕಾಡಿನಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾ ತಪಸ್ಸು ಮಾಡುತ್ತಾ ಇರುತ್ತಾರಂತೆ. ಇನ್ನು ಇವರು ಕೇವಲ ಕುಂಭಮೇಳಕ್ಕೆ ಮಾತ್ರ ನಾಗರಿಕ ಸಮಾಜದ ಮುಂದೆ ಬರುತ್ತಾರಂತೆ. ನಂತರ ಮತ್ತೆ ಕಾಡಿನ ಕಡೆಗೆ ಹಾಗೂ ಬೆಟ್ಟ ಗುಡ್ಡಗಳಲ್ಲಿ ಮಾಡಿಕೊಂಡಿರುವ ಗುಹೆಗಳ ಕಡೆಗೆ ಪಯಣ ಬೆಳೆಸುತ್ತಾರೆ. ಕೆಲವರು ಊರಿನ ಹತ್ತಿರವಿದ್ದು ಭಿಕ್ಷೆ ಬೇಡುತ್ತಾರೆ. ಇನ್ನು ಕೆಲವರು ಕಾಡಿನಲ್ಲೇ ಇದ್ದು ಅಲ್ಲಿಯೇ ಸಿಗುವ ಹಣ್ಣು ಗೆಡ್ಡೆಗಳನ್ನು ತಿಂದು ಬದುಕುತ್ತಾರೆ. ನಾಗಸಾಧುಗಳು ಭಂಗಿ ಅಥವಾ ಗಾಂಜಾ ಸೇದುವುದು ಏಕೆ? ಮೊದಲಿಗೆ ಭಂಗಿ ಅಥವಾ ಗಾಂಜಾ ಸೇದುವುದನ್ನು ಭಾರತದಲ್ಲಿ ನಿಷೇಧಿಸಲಾಗಿದೆ. ಗಾಂಜಾ ಮಾರಾಟಗಾರರು ಸೆರೆ ಸಿಕ್ಕರೆ ಅವರಿಗೆ ಕಠಿಣ ಶಿಕ್ಷೆ ವಿಧಿಸಲಾಗುತ್ತದೆ. ಆದರೆ ಕೆಲ ನಾಗಸಾಧುಗಳು ಬಾಂಗ್ ಸೇವಿಸುತ್ತಾರೆ. ಶಿವರಾತ್ರಿ ಸಮಯದಲ್ಲಿ ಕೆಲವೆಡೆ ಬಾಂಗನ್ನು ಪ್ರಸಾದದ ರೂಪದಲ್ಲಿ ಸ್ವೀಕರಿಸುತ್ತಾರೆ. ಈ ಬಾಂಗ್ ಸೇವನೆಯ ಹಿಂದಿರುವ ಕಥೆಯೇನು ಎಂಬುದನ್ನು ತಿಳಿಯೋಣ ಈಗ. ಸಮುದ್ರ ಮಂಥನದ ವೇಳೆ ಬಂದ ಹಾಲಾಹಲವನ್ನು ಶಿವ ಸೇವಿಸಿದ. ಆದರೆ ಅದು ದೇಹಕ್ಕೆ ಸೇರದಂತೆ ಪಾರ್ವತಿ ತಡೆಯುತ್ತಾಳೆ. ಆ ವಿಷ ಗಂಟಲಲ್ಲೇ ಉಳಿದು ಶಿವನ ಕುತ್ತಿಗೆಗೆ ನೀಲಿ ಬಣ್ಣದಾಯಿತು. ಆದ್ದರಿಂದ ಶಿವನಿಗೆ ನೀಲಕಂಠ ಎಂದು ಹೆಸರು ಬಂತು.
ಆ ವಿಷ ದೇಹಕ್ಕೆ ಸೇರದೆ ಹೊರಗೂ ಹೋಗದೆ ಶಿವನ ಮೆದುಳಿಗೇರಿತು. ಆಗ ಶಿವ ಪ್ರಜ್ಞಾಹೀನ ಸ್ಥಿತಿಗೆ ತಲುಪುತ್ತಾನೆ. ಆಗ ಪಾರ್ವತಿ ಕೆಲ ಗಿಡಮೂಲಿಕೆಗಳನ್ನು ತಂದು ಅದನ್ನು ಅರಿದು ಕುಡಿಸುವಂತೆ ಹೇಳುತ್ತಾಳೆ. ದೇವತೆಗಳು ಶಿವನಿಗೆ ಆ ಗಿಡಮೂಲಿಕೆಗಳನ್ನು ಕುಡಿಸುತ್ತಾರೆ. ಶಿವನ ದೇಹದಿಂದ ವಿಷ ಹೋಗಿ ಶಿವ ಮೊದಲಿನ ಸ್ಥಿತಿಗೆ ಬರುತ್ತಾನೆ. ಪಾರ್ವತಿ ನೀಡಿದ ಆ ಗಿಡಮೂಲಿಕೆಗೆ ಪಾಂಗ್ ಮತ್ತು ಧಾತುರವಾಗಿತ್ತು. ಅದನ್ನು ಮಿತಿಯಲ್ಲಿ ನೀಡಲಾಗಿದ್ದ ಕಾರಣ ಶಿವ ಆರೋಗ್ಯವಂತನಾದ. ಆದ್ದರಿಂದ ಶಿವನಿಗೆ ಬಾಂಗ್ ಮತ್ತು ಧಾತುರ ಎಂದರೆ ಇಷ್ಟವೆಂದು ಹೇಳಲಾಗುತ್ತದೆ. ಶಿವನಿಗೆ ನೀಡಿದ ಬಾಂಗ್ ಇಷ್ಟವೆಂಬ ಕಾರಣಕ್ಕೆ ನಾಗಾಸಾಧುಗಳು ಅದನ್ನು ಪ್ರಸಾದದ ರೂಪದಲ್ಲಿ ಸೇವಿಸುತ್ತಾರೆ. ಬಾಂಗನ್ನು ಮಿತಿಯಲ್ಲಿ ಸೇವಿಸಿದರೆ ಅದು ಔಷಧಿಯ ರೂಪದಲ್ಲಿ ಕೆಲಸ ಮಾಡುತ್ತದೆ. ಅತಿಯಾದ ಸೇವನೆಯಲ್ಲಿ ಜೀವನವನ್ನೇ ಹಾಳು ಮಾಡುವ ವಿಷವಾಗುತ್ತದೆ. ನಾಗಾಸಾಧುಗಳು ಭಂಗಿಯನ್ನು ತುಂಬ ಹೆಚ್ಚಾಗಿ ಸೇವಿಸುತ್ತಾರೆ. ನಾಗಾಸಾಧುಗಳ ಬಗ್ಗೆ ಕೆಲವು ಜನರು ಏನೇ ಮಾತನಾಡಿದರೂ ಸಹ ನಮ್ಮ ಭಾರತ ದೇಶದಲ್ಲಿರುವಂಥ ಸಂಸ್ಕೃತಿಯಲ್ಲಿ ನಾಗಾಸಾಧುಗಳು ಸಹಿತ ಒಂದು ವಿಶೇಷ ಪಾತ್ರವನ್ನು ವಹಿಸುತ್ತಾರೆ ಎಂದು ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು.